ಏಯ್ ಯಾಕೆ ಭಯ? ಸಾಹೇಬ್ರೆ, ನೀವ್ ಹ್ಯಾಂಡಲ್ ಮಾಡ್ತಾ ಇರೋದು ಕಾರ್ಪೊರೇಟರ್ ಕೇಸು. ಈ ವಿಷಯ ಎಲ್ಲ ಮನುಷ್ಯನ್ ಗೊತ್ತಾಗಿ ಇವಾಗ ಕಾರ್ಪೊರೇಟರ್ ಹೇಗಿದ್ದಾನೆ? ಅಲ್ಲ, ಫೋನ್ ಮಾಡಿರೋದು ಗಂಡನ ಬಗ್ಗೆ ವಿಚಾರಿಸೋದ್ ಬಿಟ್ಟು ಕಾರ್ಪೊರೇಟರ್ ಹೇಗಿದ್ದಾರೆ ಅಂತ ವಿಚಾರಿಸ್ತಿದ್ಯಲ್ಲ ಭೂಮಿ. ಅಯ್ಯೋ ಸಾಹೇಬ್ರೆ, ಅದ್ ಹಾಗಲ್ಲ. ನಮ್ ಸಾಹೇಬ್ರು ಮಂಡ್ಯದ ಗಂಡು ಗಟ್ಟಿ ಗುಂಡು ಅಂತ ಇಡೀ ಮಂಡ್ಯದವ್ರಿಗೆ ಗೊತ್ತು. ನಮ್ ಮನೆ ಮುಂದೆ ಜಗಳ ಮಾಡಕ್ ಬಂದಿದ್ರಲ್ಲ ಸಾಹೇಬ್ರೆ, ಆ ಬಂದಿದ್ದವನ್ನ, ಆ ಕಳ್ಸಿದ್ ಕಾರ್ಪೊರೇಟರ್ನ ಚೆನ್ನಾಗ್ ಬೆಂಡಿ ಬೇಕಾಕಿರ್ತೀರಾ ಅಂತ ಗೊತ್ತು. ಅದಕ್ಕೆ ಪಾಪ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಕೇಳ್ದೆ ಅಷ್ಟೇ. ಇಲ್ಲ ಭೂಮಿ, ಈ ಅಜಿತ್ ರಾಮ್ ನಾರಾಯಣ್ ಕಾನೂನ ಮನಸ್ಫೂರ್ತಿಯಾಗಿ ಫಾಲೋ ಮಾಡೋನು. ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈ ತಗೊಳ್ಳಲ್ಲ. ಹಾಗೇನಾರು ಆಗಿದ್ರೆ ಇಷ್ಟೊತ್ತಿಗೆ ಕಾರ್ಪೊರೇಟ್ರು ತಪ್ಪು ಮಾಡಿದಾನೆ ಅಂತ ಪ್ರೂವ್ ಆಗಿದ ತಕ್ಷಣನೇ ಅವನ್ನ ನರಕಕ್ಕೆ ಕಳಿಸ್ಬಿಡ್ತಿದ್ದೆ. ಅಯ್ಯೋ ಬೇಡ ಸಾಹೇಬ್ರೆ, ನೀವು ಕಾನೂನ್ನ ರಕ್ಷಣೆ ಮಾಡೋರು. ನೀವ್ ಈಗಿದ್ರೇನೆ ಎಲ್ರಿಗೂ ಇಷ್ಟ. ನೀವು ಕಾನೂನ್ ಕೈ ತಗೊಂಡ್ರೆ ಆಮೇಲೆ ಎಲ್ರಿಗೂ ಕಷ್ಟ. ಈಗ ನಿಮ್ ವಾಯ್ಸ್ ನಿನ್ನಗೂ ಕೇಳದ್ನಲ್ಲ, ಕೋಪ ಕಡಿಮೆ ಆಗೋಯ್ತು. ಅದಕ್ಕೆ ಸಾಹೇಬ್ರೆ, ನಾನು ಯಾವಾಗ್ಲೂ ಹೇಳೋದು, ನೀವ್ ನನ್ ಜೊತೆ ಮಾತು ಬಿಡಬಾರ್ದು. ಯಾವಾಗ್ಲೂ ಮಾತಾಡ್ತಾನೆ ಇರ್ಬೇಕು, ಸರಿನಾ? ನನ್ ಕೊನೆ ಉಸಿರಿರೋವರೆಗೂ ನಿನ್ ವಾಯ್ಸ್ನ ಕೇಳಿಸ್ಕೊಂತಾನೆ ಇರ್ಬೇಕು ಅಂತ ನನ್ನ ಆಸೆ. ಆ ಆಸೆ ಈಡೇರಿಸ್ತೀಯಾ? ಸಾಹೇಬ್ರೆ, ನೀವ್ ಏನ್ ಹೇಳ್ತಿದ್ದೀರಾ? ನನಗೆ ಕೇಳಿಸ್ತಿಲ್ಲ. ಸಾಹೇಬ್ರೆ, ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತದೆ. ನೀನ್ ಆರಾಮಾಗಿದ್ಯಾ ಅಲ್ವಾ? ಓ, ನಾನು ಆರಾಮಾಗಿದ್ದೀನಿ. ಹಾಗೆ ನಾನು ಆರಾಮಾಗಿರೋದಕ್ಕೆ ವಂಶಿಯವರೇ ಕಾರಣ. ವಂಶಿಯವ್ರು ಅಷ್ಟೇ ಅಲ್ಲ, ನನ್ನ ಮೈದುನು ಅಷ್ಟೇ. ನಗ್ಸಿ ನಗ್ಸಿ ಎಲ್ಲಾನು ಮರ್ಸ್ಬಿಟ್ರು. ಅಯ್ಯೋ ಸಾಹೇಬ್ರಿ, ಯಾಕೆ ಕೇಳ್ತೀರಾ ನಮ್ಮ ವಂಶಿ ಕತೆನ? ಏನೇನೋ ಮಾತಾಡ್ತಾರೆ, ನಮ್ಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ಹಲೋ ಸಾಹೇಬ್ರೆ, ಸಾಹೇಬ್ರೆ ಕೇಳಿಸ್ತಿದ್ಯಾ? ಅಯ್ಯೋ ಪಾಪ, ನಮ್ಮ ಸಾಹೇಬ್ರಿಗೆ ಯಾವ್ದೋ ಸಡನ್ ಆಗಿ ಕೆಲಸ ಬಂದಿರ್ಬೇಕೋ ಏನೋ. ವಂಶಿ 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 ಫಸ್ಟ್ ಏನಾದ್ರು ಮಾಡ್ಬೇಕು. ಸದಾನಂದ್ ಸರ್, ಆ ಕಾರ್ಪೊರೇಟರ್ ಮತ್ತೆ ಆ ಗ್ಯಾಂಗ್ ನ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಅದ್ರ ವ್ಯವಸ್ಥೆ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಕೋರ್ಟಿಗೆ ಬರ್ತೀನಿ. ಆಯ್ತು ಸರ್. ಯಾರ್ದಪ್ಪ ಫೋನು? ಯಾರ ಜೊತೆ ಮಾತಾಡಿದೆ? ಅಲ್ಲ ಕಣ, ಅವನು ಹೊಡೆದಿದ್ದಕ್ಕೆ ನಿಮ್ಮ ಮುಖದಲ್ಲಿ ಖುಷಿ ಕಾಣಬೇಕಿತ್ತು. ಅದು ನೋಡಿದ್ರೆ ಇಷ್ಟೊಂದು ಮಂಕಾಗಿದ್ದಿ, ಏನಾಯ್ತು? ನಿಮ್ಮ ತಂಗಿ ಭೂಮಿ ಕಾಲ್ ಮಾಡಿದ್ಲು. ಅಯ್ಯೋ, ಅದರಲ್ಲಿ ಏನಿದೆ ವಿಶೇಷ? ಪಾಪ ಗಂಡನ ಕಾಳಜಿಗೆ ಫೋನ್ ಮಾಡ್ತಾನೆ ಇರ್ತಾಳಲ್ಲ. ಸತ್ಯನ, ನಿಮ್ಗೆ ವಂಶಿ ಬಗ್ಗೆ ಏನನ್ಸುತ್ತೆ? ಏನಪ್ಪ ದಿಢೀರಂತ ಈ ಪ್ರಶ್ನೆ ಕೇಳ್ಬಿಟ್ಟೆ? ಅವನ ಬಗ್ಗೆ ನನಗೇನು ಅನಿಸ್ಬೇಕು? ಹಾಂ, ನೀನು ಕೇಳ್ತೀನಿ ಕೇಳು. ಅವ್ನು ನೋಡಿದ್ರೆ ಖುಷಿ ಆಗುತ್ತೆ ಕಣೋ. ಯಾವಾಗಲೂ ನಗ್ನಗ್ತಾ ಇರ್ತಾನೆ, ಲವಲೌಕಿಯಿಂದ ಇರ್ತಾನೆ. ಅಷ್ಟೇ ಅಲ್ಲೇ ನಿಮ್ಮ ಮನೆಯಲ್ಲಿ ಪರ್ಮನೆಂಟಾಗಿ ಒಂದಿನ ಠಿಕಾಣಿ ಊರೋ ವ್ಯಕ್ತಿ ಅಂತ ಅನಿಸುತ್ತೆ. ಹೌದು, ಯಾಕೆ ಅವನ ಬಗ್ಗೆ ಈಗ ವಿಚಾರಣೆ ಮಾಡ್ತಿದ್ದಿ ನೀನು? ನಂಗೆ ಯಾಕೆ ಒಂದು ಸ್ಕೀಮೇ ಬೇರೆ ಅನಿಸ್ತದೆ ಸತ್ಯನ. ಸ್ಕೀಮ? ಯಾವ ಥರ ಸ್ಕೀಮು? ಅಲ್ಲ, ಅವನಿಗೆ ಹಿನ್ನೆಲೆ ಏನಾದರೂ ತಿಳ್ಕೊಂಡು ಒಂದು ಕೇಸನ್ನು ಜಡ್ದು ಬಿಡ್ಲಾ? ನನಗೂ ಹಾಗೆ ಅನಿಸ್ತದೆ ಸತ್ಯನ. ಅಲ್ಲ, ಅವನು ಮೊದಲನೇ ಬಾರಿ ಸ್ಟೇಷನ್ಗೆ ಬಂದಾಗ ನಾನೇ ನಮ್ಮ ಅತಿಥಿ ಸತ್ಕಾರ ಸ್ವೀಕರಿಸಬೇಕು ಅಂತ ಒಂದು ದಿನದ ಮಟ್ಟಿಗೆ ಮನೆ ಕರ್ಕೊಂಡು ಹೋಗಿದ್ದೆ. ಆದರೆ ಈಗ ಮನೆಯವರ ಒಮ್ಮತದಿಂದ ಇಡೀ ಜೀವನ ನಮ್ಮ ಮನೇಲೇ ಇರೋ ಥರ ಆಗೋಗಿದೆ. ಸತ್ಯಣ್ಣ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ತಲಾಂತರದಿಂದ ಬಂದಿರೋಂಥ ಕಿಚನ್ ರೂಲ್ಸ್ಗಳನ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾನೆ ಇವನು. ಇನ್ನೊಂದು ಸ್ವಲ್ಪ ದಿನ ಇದ್ರೆ ಏನೇನು ಚೇಂಜ್ ಮಾಡ್ತಾನೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಮಾಡ್ತಾನಪ್ಪ, ಮಾಡ್ತಾನೆ. ಅಷ್ಟಕ್ಕೂ ಬಲವಂತವಾಗಿ ಅವನನ್ನ ಮನೆ ಕರ್ಕೊಂಡ್ ಬಂದಿದ್ದು ನೀನೇ ಅಲ್ವಾ? ಆಗ ನೋಡಿದ್ರೆ ಎಕ್ಸಿಬಿಟ್ ಎ ನೀನೇ. ನನ್ನ ಹಳ್ಳ ನಾನೇ ತೋಡ್ಕೊಳ್ಳೋದು ಅಂದ್ರೆ ಇದೆ ಅನ್ಸುತ್ತೆ. ಅಲ್ಲ, ನನ್ನ ಮನೆ ಟೆರಿಟರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ನನಗೆ. ಹೌದಾ? ಅಲ್ಲಪ್ಪ, ನೀನು ನೋಡು, ನನ್ನ ಜೊತೆಗೆ ಯಾವ ಮುಚ್ಚುಮರೆಯನ್ನು ಇಟ್ಕೋಬೇಡ. ಆದರೆ ಅದೇನಿದೆಯೋ ನೇರವಾಗಿ ಹೇಳು, ಹಿಂಜರಿಕೆ ಬೇಡ. ನನಗೆ ಆ ವಂಶಿ ಭೂಮಿ ಹಿಂದೆನೇ ಸುತ್ತಿ ತರ್ತೀನಿ ಅನಿಸುತ್ತೆ. ಹೀಗ ವಿಷಯ. ಆದರೆ ಈ ವಿಚಾರದಲ್ಲಿ ನನಗೇನೋ ಹಾಗನ್ನಿಸ್ತಿಲ್ಲ. ಇದೊಂಥರ ಹೇಗಿದೆ ಗೊತ್ತಾ? ಅತಿರೇಕದ ಸಾಕ್ಷ್ಯಾಧಾರ ಅಂತಾರಲ್ಲ, ಹಾಗೆ ಪ್ರಾಯಶ ಇರ್ಬೋದೇನೋ. ಸತ್ಯನ,
ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋತಿಲ್ಲ ನೋಡಿ. ಬೇಕಂದ್ರೆ ನೆಕ್ಸ್ಟ್ ಟೈಮಿಂದ ನೀವೇ ಅಬ್ಸರ್ವ್ ಮಾಡಿ. ಬೇಕು ಅಂತಾನೆ ಭೂಮಿ ಹಿಂದೆ ವಂಶಿ ಓಡಾಡ್ತಾನೆ. ರಂಗೋಲೆ ಹಾಕೋದೇನು, ಜೊತೆಲಿ ಸೈಕಲ್ ರಿಪೇರಿ ಮಾಡೋದೇನು, ಅಬ್ಬಬ್ಬಬ್ಬಬ್ಬಾ. ನಾನು ಮನೆಗೆ ಹೋದಾಗ ಈ ಭೂಮಿಗೆ ಸಮಾಧಾನ ಮಾಡೋ ನೆಪದಲ್ಲಿ ಶೋಲ್ಡರ್ ಮೇಲೆ ಕೈ ಹಾಕೊಂಡು ಸಾತ್ವನ ಕೊಟ್ಟಿದ್ದೇನು. ಈ ರೇಂಜ್ವರೆಗೂ ಬಂದ್ಬಿಟ್ಟಿದೆ, ನೀವು ನೋಡಿಲ್ಲ ಅಷ್ಟೇ. ಅಯ್ಯೋ, ನಂಗಿದ್ರೆ ಗೊತ್ತಿಲ್ಲ. ಆದ್ರೂ ಕೂಡ ಭೂಮಿ ಪಾಪ ತನ್ನ ಸ್ನೇಹಿತ ಅಂತ ಆರೈಕೆ ಮಾಡ್ತಿರ್ತಾಳೆ, ವಿಚಾರಿಸ್ಕೊಡ್ತಿರ್ತಾಳೆ. ನನಗೆ ಅನಿಸ್ತಿದೆ ಈ ವಿಷಯದಲ್ಲಿ ನೀನೇ ಪಾಪ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದೇನೋ. ಹಾಗೂ ಯೋಚನೆ ಮಾಡ್ಬೋದಲ್ಲಪ್ಪ ನೀನು. ಅಲ್ಲ ಸತ್ಯನ, ಈಗ ನಂದು ಮತ್ತೆ ಭೂಮಿದು ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಾಗಿ ಈಗ ಭೂಮಿನ ತನ್ನ ಕಡೆಗೆ ಸೆಳ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಡ್ತಿರ್ಬೋದಲ್ವಾ? ಅಚಿತ, ಏನಪ್ಪ ಆಗಿದೆ ನಿನಗೆ? ಅಲ್ಲ, ನಿನ್ನೆ ಮೊನ್ನೆ ಬಂದವನವನು, ಅವನಿಗೆ ನಿಮ್ಮಿಬ್ಬರು ಒಪ್ಪಂದದ ಮದುವೆ ಬಗ್ಗೆ ಹೇಗೆ ಗೊತ್ತಾಗ ಸಾಧ್ಯ? ಅದು ಅಲ್ಲದೆ ಅದು ಗೊತ್ತಿರೋದು ನಮ್ಮ 4 ಜನಕ್ಕೆ ಮಾತ್ರ. ನೀನು, ನಾನು, ಭೂಮಿ, ಲಕ್ಷ್ಮಿ ಅಷ್ಟೇ. ಇಲ್ಲ ಸತ್ಯನ, ನಂಗೆ ಯಾಕೋ ಸ್ಟ್ರಾಂಗ್ ಫೀಲಿಂಗ್ ಇದೆ. ಅವನ ಬಿಹೇವಿಯರ್ ನಾರ್ಮಲ್ ಅನ್ನಿಸ್ತಿಲ್ಲ. ಏನು ಕಿತಾಪತಿ ಮಾಡ್ತೀಯನ ಅನ್ನಿಸ್ತಿದ. ಇವತ್ತು ಮನೆಯಲ್ಲಿ ಅವನು ಎಲ್ರ ಮುಂದೆ ಮಾತಾಡಿದಾಗೂ ಅವನ ಲುಕ್ ಇದೆ ನೋಡಿ, ಅದು ಬೇರೆನೇ ಏನೋ ಕತೆ ಹೇಳ್ತಿತ್ತು ನನಗೆ. ಸರಿ, ಆದ್ರೀಗ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದಿ? ಅನ್ಕೊಳ್ಳೋದೇನಿಲ್ಲ, ಒಂದೇ ಸೊಲ್ಯೂಷನ್, ವಂಶಿನ ಮನೆಯಿಂದ ಆಚೆ ಹಾಕೋದು. ಅಯ್ಯೋ, ಹಾಗೆ ಮಾಡಬೇಡ ಗೆಳೆಯ. ವಂಶಿ ಬಂದಿರೋ ಕೆಲಸನೇ ಇನ್ನೂ ಮುಗಿದಿಲ್ಲ, ಆಗ್ಲೇ ಅವನನ್ನ ಕಳಿಸ್ಬಿಟ್ರೆ ಹೇಗೋ? ಅಂಚಿತ ನೋಡು, ನಿನಗೆ ಭೂಮಿ ಮೇಲೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಹುಟ್ಕೊಂಡ್ಬಿಟ್ಟಿದೆ. ಅವಳನ್ನ ನೀನು ಮನಸ್ಸಾರೆ ತುಂಬಾ ಹಚ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆ ಕಾರಣಕ್ಕೆ ನಿನ್ನಲ್ಲಿ ಸ್ವಲ್ಪ ಪೊಸೆಸಿವ್ನೆಸ್ ಅಂತಾರಲ್ಲ, ಅದು ಶುರುವಾಗಿದೆ ಅಷ್ಟೇ. ಅದು ಬಿಟ್ರೆ ವಿಷಯ ಏನಂದ್ರೆ, ಅವಳನ್ನ ಯಾವುದೇ ಹುಡುಗ ನಾರ್ಮಲ್ ಆಗಿ ನೋಡಿದ್ರು ನಿನಗೆ ಗೊತ್ತಿಲ್ಲ, ಅನುಮಾನದ ದೃಷ್ಟಿ ಬೆಳೆದ್ಬಿಡುತ್ತೆ. ಇದೆಲ್ಲ ಪ್ರೀತಿ ಪ್ರೇಮದಲ್ಲಿ ಸಹಜ. ನನಗೇನೋ ಈ ವಿಷಯದಲ್ಲಿ ಆ ಥರ ಏನೂ ಅನಿಸ್ತಿಲ್ಲ. ನೀನು ಅದನ್ನ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಿದ್ಯಾ ಅಷ್ಟೇ. ಬಾ ಹೋಗೋಣ, ಬಾ ಬಾರಪ್ಪ ಬಾ. ವಾವ್, ಒಬ್ಬಟ್ಟು ನನ್ನ ಫೇವ್ರೇಟ್. ವಂಶಿ ಅವರೇ, ಒಬ್ಬಟ್ಟು ನಿಮ್ ಫೇವ್ರೇಟ್ ಅಲ್ವಾ? ಅದಕ್ಕೆ ಅಂತಾನೆ ಮಾಡಿದ್ದು. ನಿಜವಾಗ್ಲು ಅಲ್ಲ, ಈ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟರೆ ನಾನು ತುಂಬ ಎಮೋಷ್ನಲ್ ಆಗಿ ಹೋಗ್ತೀನಿ. ಇಮೋಷ್ನಲ್ ಯಾಕೆ? ಯಾಕಂದರೆ ಪ್ರತಿದಿನ ಹೊರಗಡೆ ಊಟ ಮಾಡೋನಿಗೆ ಮನೆ ಊಟ ಸಿಗೋದೇ ಅಪರೂಪ. ಅದರಲ್ಲಿ ನಾನು ತಂದೆ ತಾಯಿ ಇಲ್ದಿರೋ ಅನಾಥ. ನನ್ನ ಇಷ್ಟನ ನೀವು ತಿಳ್ಕೊಂಡು ಅಡುಗೆ ಮಾಡಿ ಬಡಿಸಿದ್ದೀರಾ ಅಂದರೆ ಸ್ವಲ್ಪ ಎಮೋಷ್ನಲ್ ಆಗುತ್ತೆ. ಅನಾಥ ಗಿನಾಥ ಅಂದ್ರೆ ಬಾರಿಸ್ಬಿಡ್ತಿದ್ದು ನೋಡು. ನಾನಂತೂ ನೀನ್ ಹೀಗೆಲ್ಲ ಮಾತಾಡಿದ್ರೆ ನಿನ್ ಜೊತೆ ಮಾತೇ ಬಿಟ್ಬಿಡ್ತೀನಿ. ಸಾರಿ, ಐಮ್ ರಿಯಲಿ ಸಾರಿ. ಇನ್ನೊಂದು ಸಾರಿ ಯಾವ ರೀತಿ ಹೇಳೋದು. ತುಂಬ ಥ್ಯಾಂಕ್ಸ್ ಅಜ್ಜಿ. ಥ್ಯಾಂಕ್ಸು ನನಗಲ್ಲ, ಭೂಮಿಗೆ ಹೇಳು. ಇದೆಲ್ಲ ಅವಳೇ ಮಾಡಿತ್ತು. ಭೂಮಿಯವರೇ, ಅದ್ಭುತ. ನಿಜವಾಗ್ಲೂ ಹೋಳಿಗೆ ಸಕ್ಕತ್ತಾಗಿದೆ. ಇನ್ನೊಂದು ಬಡಿಸ್ತೀರಾ? ಖಂಡಿತ. ಮತ್ತೆ ನನ್ನ ತಂಗಿ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇದ್ದಂಗೆ. ಹೂನಪ್ಪ ವಂಶಿ, ಭೂಮಿಗೆ ಔತಣ ಮಾಡೋದು ಅಂದ್ರೆ ಹಬ್ಬ. ಅವಳು ಸರಿಯಾಗಿ ಸಮಯಕ್ಕೆ ಊಟ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಮನೆಯವ್ರು ತಿನ್ನೋದು ನೋಡಿ ಖುಷಿ ಪಡ್ತಾಳೆ, ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಭೂಮಿಯವರೇ. ನೀವ್ ಯಾಕೆ ನನ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ವಂಶಿ ಅವ್ರೆ? ಈಗ ನನಗ್ ಮಾಡಿರೋ ಉಪಕಾರಕ್ಕೆ ನಿಮ್ಗೆ ಏನೇನು ಇಷ್ಟನೋ ಅದನ್ನೆಲ್ಲ ನಾನೇ ಅಡ್ಗೆ ಮಾಡಿ ನಿಮಗ್ ಬಡಿಸ್ತಾ ಇದ್ದೀನಿ ಅಷ್ಟೇ. ಅಯ್ಯ, ಏನ್ ಟೈಮಿಂಗು ದೋಸ್ತ. ನಿನ್ನ ಮಾರಿ ಮೇಲೆ ದ್ವಾಸಿ ಹಿಟ್ಟು ಹಾಕಿದ್ರ ಹೆಂಗ್ ರೋಸ್ಟ್ ಆಗುತ್ತೋ ಹಂಗಾತ್ ನೋಡು. ದೀಪಾವಳಿಗೆ ಭೂಮಿ ತಾಯಿನ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ಸರ್ಪ್ರೈಸ್ ಆಗಿ ನನಗೆ ಡಿನ್ನರ್ ಅರೇಂಜ್ ಮಾಡಿದ್ಲು. ಈಗ ಇವನಿಗೇನಿಷ್ಟ ಅಂತ ತಿಳ್ಕೊಂಡು ಸರ್ಪ್ರೈಸ್ ಕೊಟ್ಟು ಇದನ್ನೆಲ್ಲ ಮಾಡಿದಾಳೆ. ಅಂದ್ರೆ ನನಗೂ ಇವನಿಗೂ ಡಿಫ್ರೆನ್ಸೇ ಇಲ್ವಾ?
ಗೆಳೆಯ ಯಾಕಪ್ಪ ನಿಂತ್ಕೊಂಡ್ಬಿಟ್ಟೆ ಕೂತ್ಕೋ. ನನಗಿದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗ್ತಿಲ್ಲ. ಅಲ್ಲ ಇವ್ನಿಗೇನು ಇಷ್ಟ ಅಂತ ತಿಳ್ಕೊಂಡು ಸರ್ಪ್ರೈಸ್ ಆಗಿ ಒಬ್ಬಟ್ಟು ಮಾಡ್ಕೊಡೋದ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಬ್ರೋ ಏನು ಯೋಚನೆ ಮಾಡ್ತಾ ಇದೆಯಾ? ಅಜಿತ್ ಕೂತ್ಕೊಳ್ಳೋ. ಹಾ ಬಾ. ಸಾಹೇಬ್ರೆ ಒಬ್ಬಟ್ಟು. ವಾವ್, ಸೂಪರ್ ಸೂಪರ್ ಆಗಿದೆ. ನಿಜವಾಗ್ಲು ಭೂಮಿನ ಸೊಸೆಯಾಗಿ ಪಡೆಯೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ. ನಮ್ಮ ಶಾರದಾ ಕೂಡ ಹೀಗೆ ಇದ್ಲು. ಅಜ್ಜಿ ಈಗ ಮಾತೆಲ್ಲ ಯಾಕೆ? ಆರಾಮಾಗಿ ಊಟ ಮಾಡಿ. ನಾನು ಭೂಮಿಯನ್ನು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೆ. ಯಾಕೆ? ಅಲ್ಲ, ಈ ಥರದ್ದು ಊಟ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ, ಅದಕ್ಕೆ ಹೇಳಿದೆ. ಅಡುಗೆನ ಪ್ರೀತಿಯಿಂದ ಬಡಿಸಿದಾಗ ಹೊಟ್ಟೆ ಜೊತೆ ಮನಸ್ಸು ಕೂಡ ತುಂಬುತ್ತೆ. ಖಂಡಿತ ನೀನು ನಮ್ಮ ಮನೆ ಮಗನೇ. ಇಲ್ಲ, ಅದು ಯಾವತ್ತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಏನಾಯ್ತು? ನಚೇ ನೋಡೋ ನಿಮ್ಮ ಅಣ್ಣನಿಗೆ ಎಷ್ಟೊಂದು ಜಲಸ್ ಫೀಲ್ ಆಗ್ತಿದೆ. ಸಾಹೇಬ್ರೆ ಈಗೀಗ ಯಾಕೆ ನೀವು ಸ್ವಲ್ಪ ವಿಚಿತ್ರವಾಗಿ ಆಡ್ತಿರಲ್ಲ? ಇದನ್ನೆಲ್ಲ ಇವನ್ ಯಾಕೆ ನೆನ್ಪಿಟ್ಕೊಂಡಿರ್ಬೇಕು ಅಂತ ಮನೇಲಿ ನನ್ನ ಮಾತನ್ನ ಯಾರು ಸೀರಿಯಸ್ ಆಗಿ ತಗೋತಿಲ್ವಾ? ಅದೇನೆ, ವಂಶಿನೂ ಈ ಮನೆಯವನಂತ ನಾವು ಒಪ್ಕೊಂಡಾಗಿದೆ. ಹೇಗ್ ತಮಾಷೆ ಮಾಡ್ತಾನೆ ನೋಡೋ ಅಜಿತ. ಆಹಾ